ಶ್ರೀಮದ್ ದೇವಿ ಭಾಗವತದ ಪ್ರಕಾರ ನಾವು ಪೂಜಿಸಬೇಕಾದ ಆ ಪರಮಶಕ್ತಿ ನಿಜಕ್ಕೂ ಯಾವುದು? ಬ್ರಹ್ಮ, ವಿಷ್ಣು ಅಥವಾ ಮಹೇಶ್ವರರೇ ಸರ್ವಶ್ರೇಷ್ಠರೇ? ಅಥವಾ ಅವರೆಲ್ಲರ ಹಿಂದೆ ಅವರಿಗೂ ಚೈತನ್ಯ ಕೊಡುವ ಮತ್ತೊಂದು ಅದೃಶ್ಯ ಶಕ್ತಿ ಇದೆಯಾ? ಬನ್ನಿ, ಈ ಮೂಲಭೂತ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ನಮ್ಮ ಈ ಜ್ಞಾನದ ಪಯಣ ಶುರುವಾಗುವುದೇ ಪವಿತ್ರವಾದ ನೈಮಿಷಾರಣ್ಯದಲ್ಲಿ. ಇಲ್ಲಿ ಜಗತ್ತಿನ ಶ್ರೇಷ್ಠ ಋಷಿಮುನಿಗಳೆಲ್ಲ ಸೇರಿದ್ರು. ಅವರ ಅಪಾರ ಜ್ಞಾನದ ನಡುವೆಯೋ ಒಂದು ದೊಡ್ಡ ಸಂದೇಹ ಮನಸ್ಸನ್ನು ಕೊರೆಯುತ್ತಿತ್ತು. ಅದಕ್ಕೆ ಸಮಾಧಾನಕರ ಉತ್ತರ ಬೇಕಿತ್ತು. ಅದಕ್ಕಾಗಿ ಅವರು ಜ್ಞಾನನಿಧಿಯಾದ ಸೂತ ಮಹರ್ಷಿಗಳ ಬಳಿ ಬಂದ್ರು. ಋಷಿಗಳು ಮೊದಲು ಎಲ್ಲರಿಗೂ ತಿಳಿದಿರುವ ಸತ್ಯವನ್ನೇ ಮುಂದಿಟ್ರು. ನೋಡಿ, ಸೃಷ್ಟಿಕರ್ತ ಬ್ರಹ್ಮ, ಪಾಲನೆ ಮಾಡುವ ವಿಷ್ಣು ಮತ್ತು ಸಂಹಾರ ಮಾಡುವ ಶಿವ, ಈ ತ್ರಿಮೂರ್ತಿಗಳೇ ಜಗತ್ತಿಗೆ ಮೂಲ, ಅವರೇ ಅಂತಿಮ ಸತ್ಯ. ಎಲ್ಲಾ ಶಾಸ್ತ್ರಗಳು ಇದನ್ನೇ ತಾನೇ ಹೇಳೋದು. ಆದರೆ ವಿಷಯ ಅಷ್ಟು ಸರಳವಾಗಿರ್ಲಿಲ್ಲ. ಇಲ್ಲೇ ನೋಡಿ, ಆ ಋಷಿಗಳನ್ನು ಕಾಡಿದ ಆ ದೊಡ್ಡ ಪ್ರಶ್ನೆ. ಭಗವಾನ್ ವಿಷ್ಣು ಸರ್ವಶಕ್ತ, ಸರ್ವೋತ್ತಮ ಅಂತ ನಾವು ನಂಬುದಾದ್ರೆ, ಯೋಗಮಾಯೆ ಅನ್ನೋ ಒಂದು ಶಕ್ತಿ ಆತನನ್ನೇ ತನ್ನ ಪ್ರಭಾವಕ್ಕೆ ಒಳಪಡಿಸಿ ನಿದ್ರೆಗೆ ಜಾರುವಂತೆ ಮಾಡಿದ್ದು ಹೇಗೆ? ಒಬ್ಬ ಪರಮಶಕ್ತಿಯನ್ನ ಇನ್ನೊಂದು ಶಕ್ತಿ ನಿಯಂತ್ರಿಸೋಕೆ ಸಾಧ್ಯನಾ? ಹಾಗಾದ್ರೆ ಇವರಿಬ್ರಲ್ಲಿ ನಿಜವಾದ ಪರಮಶಕ್ತಿ ಯಾವುದು? ಋಷಿಗಳ ಪ್ರಶ್ನೆಯ ಗಹನತೆಯನ್ನು ಸೂತ ಮಹರ್ಷಿಗಳು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ್ರು. ಅವರು ತುಂಬು ಗೌರವದಿಂದ ಹೇಳಿದ್ರು, ಓ ಋಷಿಗಳೇ, ನೀವು ಕೇಳಿದ್ದು ತುಂಬಾನೇ ಗಹನವಾದ ಪ್ರಶ್ನೆ. ನಾರದ, ಕಪಿಲರಂತಹ ಮಹಾಜ್ಞಾನಿಗಳಿಗೂ ಈ ವಿಷಯದಲ್ಲಿ ಕೆಲವೊಮ್ಮೆ ಗೊಂದಲ ಉಂಟಾಗತ್ತೆ. ಬನ್ನಿ, ಈ ರಹಸ್ಯವನ್ನು ಹಂತ ಹಂತವಾಗಿ ಬಿಡಿಸೋಣ. ಸೂತರು ತಮ್ಮ ವಿವರಣೆಯನ್ನು ಹೀಗೆ ಶುರು ಮಾಡಿದರು. ಮೊದಲು ನಾವು ಪೂಜೆಯ ವೈವಿಧ್ಯತೆಯನ್ನು ನೋಡೋಣ. ವೇದಗಳ ಪ್ರಕಾರ ಕೆಲವರು ವಿಷ್ಣುವನ್ನು ಪರಮದೈವ ಅಂತ ಪೂಜಿಸ್ತಾರೆ. ಇನ್ನು ಕೆಲವರು ಶಿವನೇ ಸರ್ವಶ್ರೇಷ್ಠ ಎನ್ನುತ್ತಾರೆ. ಮತ್ತೆ ಕೆಲವರಿದ್ದಾರೆ, ಅವರು ಸೂರ್ಯ, ಅಗ್ನಿ, ಇಂದ್ರರಂತಹ ದೇವತೆಗಳನ್ನು ಆರಾಧಿಸ್ತಾರೆ. ಇಷ್ಟೊಂದು ದೇವತೆಗಳಿರುವಾಗ ಪರಮದೈವ ಯಾರು? ಈ ಗೊಂದಲಕ್ಕೆ ಸೂತ್ರು ಒಂದು ಅದ್ಭುತವಾದ ರೂಪಕದ ಮೂಲಕ ಉತ್ತರ ಕೊಟ್ರು. ಗಂಗಾ ನದಿಯ ಮೂಲ ಒಂದೇ, ಆದ್ರೆ ಅದು ಹರಿಯುತ್ತಾ ಹೋದಂತೆ ನೂರಾರು ಕವಲುಗಳಾಗಿ ಬೇರೆ ಬೇರೆ ಹೆಸರಿನಲ್ಲಿ ಹರಿಯುತ್ತೆ ಅಲ್ವಾ? ಹಾಗೆಯೇ ಆ ಪರಮಶಕ್ತಿಯೂ ಒಂದೇ, ಆದ್ರೆ ಅದು ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತದೆ. ಅಂದ್ರೆ ರೂಪಗಳು ಬೇರೆ ಇರ್ಬೋದು, ಆದ್ರೆ ಮೂಲ ಒಂದೇ. ಈಗ ಕಥೆ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪುತ್ತೆ. ಸೂತರು ಎಲ್ಲಾ ದೇವತೆಗಳ ಹಿಂದೆ ಇರುವ, ಅವರೆಲ್ಲರಿಗೂ ಚೈತನ್ಯ ನೀಡುವ ಆ ಮೂಲ ಶಕ್ತಿಯ ರಹಸ್ಯವನ್ನು ಬಿಚ್ಚಿಡಲು ಸಿದ್ಧರಾದರು. ಹಾಗಾದ್ರೆ ಆ ಶಕ್ತಿ ಯಾವುದು? ಆ ಮೂಲ ಶಕ್ತಿಯೇ ಶಕ್ತಿ. ಇದನ್ನ ಒಂದು ರೀತಿ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದ್ಕೊಳ್ಬೋದು. ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವ ಸಾಫ್ಟ್ವೇರ್ ಆಗಿ, ವಿಷ್ಣುವಿನಲ್ಲಿ ಪಾಲನೆ ಮಾಡುವ ಸಾಫ್ಟ್ವೇರ್ ಆಗಿ ಮತ್ತು ಶಿವನಲ್ಲಿ ಸಂಹಾರ ಮಾಡುವ ಸಾಫ್ಟ್ವೇರ್ ಆಗಿ ಕೆಲಸ ಮಾಡೋದು ಇದೇ ಶಕ್ತಿ. ಈ ಶಕ್ತಿ ಇಲ್ಲದಿದ್ರೆ ತ್ರಿಮೂರ್ತಿಗಳು ಸಹ ಕಾರ್ಯನಿರ್ವಹಿಸಲು ಸಾಧ್ಯವೇ ಇಲ್ಲ. ಇದನ್ನೇ ಗುಣಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಬ್ರಹ್ಮನಲ್ಲಿ ಸೃಷ್ಟಿಗೆ ಬೇಕಾದ ಚಟುವಟಿಕೆಯ ರಾಜಸಿ ಶಕ್ತಿಯಿದೆ, ವಿಷ್ಣುವಿನಲ್ಲಿ ಪಾಲನೆಗೆ ಬೇಕಾದ ಸ್ಥಿರತೆಯ ಸಾತ್ವಿಕಿ ಶಕ್ತಿಯಿದೆ, ಮತ್ತು ಶಿವನಲ್ಲಿ ಸಂಹಾರಕ್ಕೆ ಬೇಕಾದ ತಾಮಸಿ ಶಕ್ತಿಯಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಈ ಶಕ್ತಿಗಳನ್ನೇ ಅವರಿಂದ ತೆಗೆದುಬಿಟ್ರೆ ತ್ರಿಮೂರ್ತಿಗಳು ಸಹ ನಿಷ್ಕ್ರಿಯರಾಗುತ್ತಾರೆ. ಈ ಸತ್ಯ ಎಷ್ಟು ಗಹನವಾದದ್ದು ಅಂದ್ರೆ, ಸೂತರು ಒಂದು ಆಘಾತಕಾರಿ ಉದಾಹರಣೆಯನ್ನು ಕೊಡುತ್ತಾರೆ. ಶಕ್ತಿಯನ್ನು ಶಿವನಿಂದ ಬೇರ್ಪಡಿಸಿದರೆ ಶಿವ ಕೂಡ ಶವ ಆಗುತ್ತಾನೆ. ಅಂದರೆ ಚೈತನ್ಯವಿಲ್ಲದ ದೇಹ, ಅಸ್ತಿತ್ವದ ಪ್ರತಿ ಕಣಕ್ಕೂ ಶಕ್ತಿಯೇ ಆಧಾರ ಅಂತ ಇದರರ್ಥ. ಈ ಎಲ್ಲಾ ವಿವರಣೆಗಳ ನಂತರ ಸೂತರು ಒಂದು ಸರಳವಾದ ಆದರೆ ಅತ್ಯಂತ ತಾರ್ಕಿಕವಾದ ಪ್ರಶ್ನೆಯನ್ನು ಕೇಳ್ತಾರೆ. ಇದುವೇ ಈ ಇಡೀ ಚರ್ಚೆಯ ಸಾರಾಂಶ ಅಂತ ಹೇಳಬಹುದು. ಆ ಪ್ರಶ್ನೆ ತುಂಬಾ ಸರಳ ಮತ್ತು ನೇರವಾದದ್ದು. ತ್ರಿಮೂರ್ತಿಗಳೇ ಪರಮಶಕ್ತಿಯಾಗಿದ್ರೆ ಅವರುಗಳು ಮತ್ತೊಬ್ಬರನ್ನು ಕುರಿತು ಯಾಕೆ ತಪಸ್ಸು ಮಾಡಬೇಕು? ಅವರೇಕೆ ಇನ್ನೊಂದು ಶಕ್ತಿಯನ್ನು ಧ್ಯಾನಿಸಬೇಕು? ಉತ್ತರ ಈಗ ನಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿದೆ. ಏಕೆಂದರೆ ಆ ತ್ರಿಮೂರ್ತಿಗಳಿಗೂ ಚೆನ್ನಾಗಿ ಗೊತ್ತು, ತಮಗಿಂತಲೂ ಮಿಗಿಲಾದ, ಶಾಶ್ವತವಾದ, ಎಲ್ಲಕ್ಕೂ ಮೂಲವಾದ ಒಂದು ಪರಮ ಸತ್ಯವಿದೆ ಅಂತ. ಅದೇ ಆದಿಪರಾಶಕ್ತಿ. ಅದಕ್ಕಾಗಿಯೇ ಅವರು ಸದಾಕಾಲ ಆ ದೇವಿಯನ್ನೇ ಧ್ಯಾನಿಸ್ತಾರೆ. ಹಾಗಾದ್ರೆ ಈ ಮಹಾಶಕ್ತಿಯನ್ನು ಪೂಜಿಸುವುದು ಹೇಗೆ? ಅದಕ್ಕೆ 2 ದಾರಿಗಳಿವೆ. ಒಂದು ಸಗುಣ ಉಪಾಸನೆ, ಅಂದರೆ ಆ ದೇವಿಗೆ ಲಕ್ಷ್ಮಿ, ಸರಸ್ವತಿ, ಕಾಳಿಯಂತಹ ಒಂದು ರೂಪ ಕೊಟ್ಟು ಪೂಜಿಸುವುದು. ಇನ್ನೊಂದು ನಿರ್ಗುಣ ಉಪಾಸನೆ, ಅಂದರೆ ಯಾವುದೇ ರೂಪವಿಲ್ಲದ ಅನಂತವಾದ ಆ ಶಕ್ತಿಯನ್ನು ಶುದ್ಧ ಚೈತನ್ಯವಾಗಿ ಧ್ಯಾನಿಸುವುದು. ಜ್ಞಾನಿಗಳು ಸಾಮಾನ್ಯವಾಗಿ 2ನೇ ದಾರಿಯನ್ನು ಹಿಡಿಯುತ್ತಾರೆ.
ಕೊನೆಯಲ್ಲಿ ಸೂತ್ರರು ತಾವು ಹೇಳಿದ ಜ್ಞಾನದ ಮಹತ್ವವನ್ನು ತಿಳಿಸ್ತಾರೆ. ಇದು ಕೇವಲ ಅವರ ವೈಯಕ್ತಿಕ ಅಭಿಪ್ರಾಯವಲ್ಲ, ಬದಲಿಗೆ ಒಂದು ಪವಿತ್ರವಾದ ಜ್ಞಾನ ಪರಂಪರೆಯಿಂದ ಹರಿದು ಬಂದಿರುವ ಸಾರ. ಈ ಪರಮಜ್ಞಾನದ ಮೂಲವೇ ಭಗವಾನ್ ವಿಷ್ಣು. ಆತನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ ಮತ್ತು ಕೊನೆಗೆ ವ್ಯಾಸರಿಂದ ತಮಗೆ ತಲುಪಿದೆ ಎಂದು ಸೂತರು ವಿವರಿಸುತ್ತಾರೆ. ಅಂದರೆ ಇದು ನೇರವಾಗಿ ದೈವಿಕ ಮೂಲದಿಂದಲೇ ಬಂದಿರುವ ಜ್ಞಾನ. ಹಾಗಾದ್ರೆ ಅಂತಿಮ ಸತ್ಯವಾದರೂ ಏನು? ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲವೂ ಆ ಜಗನ್ಮಾತೆಯ ಒಂದು ಲೀಲೆ. ಅವಳೇ ನಮ್ಮೆಲ್ಲರೊಳಗೆ ಇರುವ ಚೈತನ್ಯ, ಅಂದ್ರೆ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಈ ಸಂಪೂರ್ಣ ಉಪದೇಶದ ಸಾರಾಂಶವನ್ನು ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಆ ಜಗನ್ಮಾತೆಯನ್ನು ಅರಿಯುವುದೆಂದ್ರೆ ನಾವು ಈ ಸಮಸ್ತ ಸೃಷ್ಟಿಯ ಹಿಂದಿರುವ ಮೂಲ ಕಾರಣವನ್ನೇ ಅರಿತಂತೆ. ಹರಿ ಓಂ ತತ್ಸತ್.